ಹಲೋ, ನಮಸ್ಕಾರ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಟು ಐಶ್ ಬ್ಲಾಗ್ಸ್. ಮುದ್ದಾದ ಕಣ್ಣಿಗೊಂದು ಪುಟ್ಟ ಕೆನ್ನೆಗೊಂದು ನಕ್ಷತ್ರ ತಂದು ಕೊಡಲೇನು ಮಾಯಾವಿ. ನೀವೇನಾದ್ರೂ ಫಸ್ಟ್ ಟೈಮ್ ನನ್ನ ಚಾನಲ್ ಅಲ್ಲಿ ನೋಡ್ತಾ ಇದ್ರೆ ಹಾಗಿದ್ರೆ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ಆಸ್ ಸೂನ್ ಆಸ್ ಪಾಸಿಬಲ್ 1000 ಸಬ್ಸ್ಕ್ರೈಬರ್ಸ್ನ ರೀಚ್ ಮಾಡೋಣ. ಇವತ್ತಿನ ವ್ಲಾಗ್ ಏನಪ್ಪಾ ಅಂತ ಹೇಳಿದ್ರೆ, ಮನೆ ಕ್ಲೀನಿಂಗ್ ಮಾಡಬೇಕು. ಹಬ್ಬ ಇದೆ ಅಲ್ವಾ, ಸೊ ಅದಕ್ಕೋಸ್ಕರ ಮನೆ ಕ್ಲೀನಿಂಗ್ ನ ಮಾಡಬೇಕು. ಹಾಗೇನೆ ಹೊರ್ಗಡೆ ಹೋಗೋದು ಕೂಡ ಇದೆ ಸ್ವಲ್ಪ. ಇನ್ನು ಅದಾದ್ಮೇಲೆ ತಲೆಗೆ ಹೇರ್ ಆಯಿಲ್ನ ನೀಟಾಗಿ ಅಪ್ಲೈ ಮಾಡೋಕ್ಕೆ ಆಗಿಲ್ಲ. ಸೊ ಇವತ್ತು ಚೆನ್ನಾಗಿ ಹೇರ್ ಆಯಿಲ್ನ ಅಪ್ಲೈ ಮಾಡಿ ಮನೆ ಕೆಲಸ ಎಲ್ಲನೂ ಸ್ಟಾರ್ಟ್ ಮಾಡಿ ನೆಕ್ಸ್ಟ್ ತಲೆ ಸ್ನಾನ ಮಾಡಬೇಕು. ಟೈಮ್ ಬಂದು ಇವಾಗ 6:30 ಆಗಿದೆ. ಬನ್ನಿ ಬೇಗ ಬೇಗ ಸ್ಟಾರ್ಟ್ ಮಾಡಿ ಬೇಗ ಬೇಗ ಮುಗಿಸಿ ಸ್ವಲ್ಪ ರೆಸ್ಟ್ ಮಾಡ್ಬೇಕು ಇವತ್ತು. ಹಾಗೇನೆ ಒಂದೆರಡು ಬುಕ್ಸ್ ಕೂಡ ತರಿಸಿದೆ, ಅದನ್ನು ಕೂಡ ನಿಮಗೆ ತೋರಿಸ್ತೀನಿ ಈ ಬ್ಲಾಗ್ ಅಲ್ಲಿ. ಲೆಟ್ಸ್ ಗೆಟ್ ಇನ್ ದ ವಿಡಿಯೋ. ಮಿರರ್ನೇ ನಾನು ಸ್ಟ್ಯಾಂಡ್ ಥರ ಯೂಸ್ ಮಾಡ್ತಾ ಇದ್ದೀನಿ ಗೈಸ್. ಎಷ್ಟು ಸೊ ಫಸ್ಟ್ ಚಂದ ಕೂಮ್ ಮಾಡ್ಕೊಂಡ್ಬಿಡಿ. ನನ್ನ ಮೈಕ್ ನೋಡಿ ಇಲ್ಲಿ ಇಟ್ಬಿಟ್ಟು ಎಲ್ಲೆಲ್ಲೋ ಮಾತಾಡ್ತೀನಿ ನಾನು ಒಬ್ಳು. ಇಲ್ಲಿ ಹಾಕೊಂಡ್ಬಿಡೋಣ. ಸೊ ಫಸ್ಟ್ ಬೆಳಗ್ಗೆ ಬೆಳಗ್ಗೆ ಯಾಕೆ ಹಿಂಗೆ ಆಡ್ತಿದ್ದಾಳೆ ಅಂತ ಅನ್ಕೊಂಬಿಡಿ ಗೈಸ್. ಜಸ್ಟ್ ಹಂಗೆ ಸುಮ್ಮನೆ ನಮಗೆ ಕ್ಲಿನಿಕಲ್ಸ್ ಇರೋದ್ರಿಂದ ಹೇರ್ ಆಯಿಲ್ ಅಪ್ಲೈ ಮಾಡ್ಕೊಂಡು ಹೋಗೋಕ್ಕಾಗಲ್ಲ ಕಾಲೇಜ್ಗೆ. ಸೊ ಮಾರ್ನಿಂಗ್ ಟೈಮ್ ತಲೆ ಸ್ನಾನ ಮಾಡೋಕ್ಕಾಗಲ್ಲ. ಸೆಕೆಂಡ್ ಪ್ರಾಬ್ಲಮ್, ಈವ್ನಿಂಗ್ ಏನೇನೆ ಬಂದ್ಮೇಲೆ ತಲೆ ಸ್ನಾನ ಮಾಡಬೇಕು, ಟೈಮ್ ಇರಲ್ಲ. ಥರ್ಡ್ ಪ್ರಾಬ್ಲಮ್. ಸೊ ನಾವು ಬೇಗ ಬೇಗ ಅಪ್ಲೈ ಮಾಡಿ 10 ಮಿನಿಟ್ಸ್ಗೆ ಹೇರ್ ವಾಶ್ ಮಾಡಿಬಿಡ್ತೀವಿ. ದಟ್ಸ್ ವೈ ನಮ್ಮ ಹೇರ್ಗೆ ಆಯಿಲ್ ಚೆಂದಾಗಿ ಸಿಗ್ತಾ ಇಲ್ಲ. ಅದಕ್ಕೆ ಇವತ್ತು ಮನೇಲಿರೋ ಕಾರಣ ಚೆನ್ನಾಗಿ ಹೇರ್ ಆಯಿಲ್ನ ಅಪ್ಲೈ ಮಾಡ್ಕೊತಾ ಇದ್ದೀವಿ. ಇವಾಗ ಹೇರ್ ಆಯಿಲ್ ಎಲ್ಲ ಅಪ್ಲೈ ಮಾಡಿದ್ದಾಯಿತು. ಬನ್ನಿ ಇವಾಗ ಬೇಗ ಬೇಗ ಮನೆ ಕ್ಲೀನಿಂಗ್ನ ಸ್ಟಾರ್ಟ್ ಮಾಡೋಣ. ಫಸ್ಟು ಈ TV ಪಾಯಿಂಟ್ ಏನಿದೆ ಅಲ್ವಾ, ಇದನ್ನ ಕ್ಲೀನ್ ಮಾಡ್ತೀನಿ. ಈ ಕಬೋರ್ಡ್ಗಳಲ್ಲೆಲ್ಲ ನಾನು ಏನು ಜಾಸ್ತಿ ಮೆಸ್ ಮಾಡಿಲ್ಲ, ನೀಟಾಗೇನೆ ಜೋಡಿಸಿ ಇಟ್ಕೊಂಡಿದ್ದೀನಿ. ಸೊ ಏನು ಟೆನ್ಷನ್ ತಗೊಳ್ಳೋ ಅಷ್ಟಿಲ್ಲ. ನೋಡಿ ಎಲ್ಲ ನೀಟಾಗಿ ಆರ್ಗನೈಸ್ ಮಾಡೇನೆ ಇಟ್ಕೊಂಡಿರೋದು, ಯಾಕಂದ್ರೆ ರೀಸೆಂಟಾಗಿ ತಂದಿರೋದಲ್ವಾ, ಏನಷ್ಟು ಗಲೀಜ್ ಆಗಿಲ್ಲ. ಇನ್ನು ನೆಕ್ಸ್ಟ್ ಬಂದು ನಮ್ಮ ಟಾರ್ಗೆಟ್ ಅಡುಗೆ ಮನೆ ಒಂದು ಕ್ಲೀನ್ ಆಯಿತು ಅಂತ ಹೇಳಿದ್ರೆ ಎಲ್ಲ ಕೂಡ ಕ್ಲೀನ್ ಆಗತ್ತೆ. ಇವಾಗ ನೋಡಿ ಇನ್ನು ಬಿಸಿಲು ಬರ್ತಾ ಇದೆ. ಸೊ ಗೈಸ್, ಫೈನಲಿ ಕಿಚನ್ನ ಕ್ಲೀನ್ ಮಾಡಿದ್ದು ಆಯಿತು. ಇನ್ನು ಮನೆ ಕಸ ಎಲ್ಲ ಹೊಡೆದು ಮನೆಯೆಲ್ಲ ಒರೆಸ್ಬಿಟ್ರೆ ಮುಗೀತು, ಸ್ನಾನ ಮಾಡೋದಷ್ಟೇನೆ. ಇವಾಗ ಟೈಮ್ ಅರೌಂಡ್ 10:30 ಆಗಿದೆ. ನಮ್ಮಮ್ಮ ನೋಡಿ ನನ್ನ ಗೊಂಬೆ ಎಲ್ಲ ತೊಳೆದು ಇಟ್ಟಿದ್ದಾರೆ, ಅದನ್ನು ಕೂಡ ಎಲ್ಲ ಎತ್ಕೊಂಡ್ಬಂದಿಟ್ಟು ಮನೆಯೆಲ್ಲ ಒರೆಸ್ಬಿಟ್ಟು ಮತ್ತೆ ಸಿಗ್ತೀನಿ, ಆಯಿತಾ?